राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा। गुरु साक्षात् परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ। ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ। ಜಯ ಜಯ ರಘುವೀರ ಸಮರ್ಥ ಪುಂಡಲೀಕವರ್ಧನ ಪಾರ್ವತಿ ಪತೇಶ್ವರ राजाधिराज सद्गुरुनाथ महाराज की जय। श्री गुरुदेव दत्त। ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರು ನಮ್ಮೆಲ್ಲರ ಉದ್ಧಾರಕ್ಕೆ ನಡೆಸಿಕೊಡುವಂಥ ಈ ಸತ್ಸಂಗದ ಅಮೂಲ್ಯವಾದಂತಹ ಸಮಯದಲ್ಲಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ತಿಳಿಸ್ತಾ ಸಮರ್ಥ ರಾಮದಾಸ್ ಮಹಾರಾಜರು ಗೋದಾವರಿ ತಟದೊಳಗೆ ಅಂದ್ರೆ ತಾಕಳಿ ಹತ್ತಿರ ಗೋದಾವರಿಯೊಳಗೆ 12 ವರ್ಷ ಪುರಶ್ಚರಣ ಮಾಡಿದರು ರಾಮನಾಮ. ಆ ಪುರಶ್ಚರಣ ಮಾಡೋ ಹೊತ್ತಿನ ಇನ್ನೂ ಪುರಶ್ಚರಣ ಪೂರ್ತಿ ಆಗಿದ್ದಿಲ್ಲ. ಆವಾಗನೇ ರಾಮ ಬಂದು ರಾಮದಾಸ್ ಮಹಾರಾಜರಿಗೆ ಹೇಳ್ತಿದ್ದ, ನೀನು ಹೋಗಪ್ಪ ಜಗತ್ತಿನ ಕಲ್ಯಾಣ ಮಾಡಲಿಕ್ಕೆ, ಆಮೇಲೆ ಈ ಹಿಂದೂ ಧರ್ಮದ ಸ್ಥಾಪನಾ ಮಾಡಲಿಕ್ಕೆ ಶಿವಾಜಿಗೆ ನೀನು ಮಾರ್ಗದರ್ಶಕನಾಗಿ ಕೆಲಸ ಮಾಡು ಅಂಥೇಳಿ ಒಂದು ಸರಿ ಅಲ್ಲ 2 ಸರಿ ಹೇಳಿದಾಗೂ ಸಹಿತ ಸಮರ್ಥರು ಸ್ವತಃ ರಾಮನ ಒಂದು ಆಜ್ಞೆಗೇನೆ ಅವರು ಪೂರ್ಣ ಮನಸ್ಸಿನಿಂದ ಒಪ್ಪುತ್ತಿದ್ದಿಲ್ಲ. ಅವರು ಕೊನೆಗೆ ಪುರಶ್ಚರಣ ಮುಗೀತು. ಮುಗಿದ ಮೇಲೆ ಇನ್ನರೇ ಹೋಗಂದ್ರು. ಇದಕ್ಕೂ ಒಪ್ಪಲಿಲ್ಲ ಅವರು ರಾಮದಾಸ್ ಮಹಾರಾಜರು. ನಾನು ಇನ್ನು 12 ವರ್ಷ ದೇಶ ಸಂಚಾರ ಮಾಡಿ ಆನಂತರ ಒಂದು ರಾಮದಾಸಿ ಸಂಪ್ರದಾಯವನ್ನು ನಾನು ಕಟ್ಟಬೇಕಂತ ಮಾಡೀನಿ. ಅಕಸ್ಮಾತ್ ನಾನು ಹೀಗೆ ಹೋದ್ನಿ ಅಂದ್ರೆ ಪೂರ್ತಿ ಜನರ ಒಂದು ಜೀವನ, ಅವರ ಅಂತಃಕರಣ, ಅವರ ಮನೋಗತಗಳು, ಅವರ ಮನಸ್ಸಿನ ಒಂದು ಸ್ಥಿತಿ, ಇವನ್ನೆಲ್ಲನೂ ನಾನು ಮೊದಲು ಅಭ್ಯಾಸ ಮಾಡಬೇಕು. ಆಮೇಲೆ ಒಂದು ಸಂಪ್ರದಾಯ ಕಟ್ಟಿದ್ನಿ ಅಂದ್ರೆ ಆ ಸಂಪ್ರದಾಯ ಉತ್ತರೋತ್ತರವಾಗಿ ತನ್ನ ಒಂದು ಕೆಲಸ ಮಾಡ್ತದೆ. ಅದಕ್ಕೆ ರಾಮ ಕ್ಷಮಾ ಮಾಡು, 12 ವರ್ಷ ಆದಮೇಲೆ ನಾನು ಏನಪ್ಪ ಅಂದ್ರೆ ನಾನು ನಿನ್ನ ಆಜ್ಞೆ ಪ್ರಕಾರ ನಾನು ಇದಕ್ಕೆ ಹೋಗ್ತೀನಿ ಅಂತ. ಸಮರ್ಥ ರಾಮಚಂದ್ರ ಮಹಾರಾಜರು ಭವಸಾಯಿ ಮಹಾರಾಜರ ದೇಹ ಬಿಟ್ಟ ಮೇಲೆ ಸಾಂಪ್ರದಾಯದ ಒಂದು ಭಕ್ತಿ ಪಥದೊಳಗೆ ಮಂದಗತಿ ಕಂಡಾಗ ಅವ್ರಿಗೆ ಅಂತಃಕರಣ ಕನಸಲಿಕ್ಕತ್ತು, ಭಾವರಾಯನ ಭಕ್ತಿ ಮುಗ್ಗರಿಸ್ಲಿಕ್ಕತ್ತದ. ಇನ್ನು ಮತ್ತದನ್ನು ತಿರುಗಿ ನಾನು ಎಲ್ಲರೂ ಏನಪ್ಪ ಅಂದ್ರೆ ಆಲಸ್ಯವಾದಿಗಳಾಗಿಬಿಟ್ಟಾರ. ಸದ್ಗುರುಗಳು ಸಗುಣದ ಇದ್ದಾಗ ಎಂಥ ಒಂದು ಅವರಂತಲ್ಲಿ ಉತ್ಸಾಹ ಇತ್ತು, ಆ ಉತ್ಸಾಹ ಈಗ ಕಡಿಮೆ ಆಗ್ಲಿಕ್ಕತ್ತದ. ಭಾವರಾಯ ನನ್ನ ಗುರುನಾಥ ಇಂಥ ಒಂದು ಸಂಪ್ರದಾಯ ಕಟ್ಟಲಿಕ್ಕೆ ಎಂಥ ಒಂದು ತ್ರಾಸ ತಗೊಂಡಾನ. ಆ ಸಂಪ್ರದಾಯ, ಆ ಭಕ್ತಿ ಪಥ ಉತ್ತರೋತ್ತರವಾಗಿ ಬೆಳಿಬೇಕಾದ್ರೆ ನಾನು ಇನ್ನು ನೌಕರಿ ಮಾಡಬಾರ್ದು, ಇನ್ನು ನಾನೇನಪ್ಪ ಅಂದ್ರೆ ಗುರುನಾಥನ ಒಂದು ಭಕ್ತಿ ಕಾರ್ಯದಾಗ ಭಾಗವಹಿಸಬೇಕು ಅಂಥೇಳಿ ಅಂಥ ಒಂದು ಬಲವಾದ ಅಂತಃಕರಣ, ಅಂಥ ಒಂದು ಏನಪ್ಪ ಇದರಿಂದ ಕೈಯಾನ ಪೆನ್ನು ಕೆಳಗಿಟ್ಟು ಒಮ್ಮೆ ಶುರು ಮಾಡಲಿಲ್ಲ ಅವರು. ಅವರಂದರು ಮೊದಲು ನಾನು ತಯಾರಾಗಬೇಕು, ನಾವೆಲ್ಲರೂ ಏನೋ ಒಂದು ಭಕ್ತಿ ಮಾರ್ಗ ಒಂದು ಸಮುದಾಯ ಕಟ್ಟಬೇಕಾತಂದ್ರೆ ಮೊದಲು ನಾವು ತಯಾರಾಗಬೇಕು ಅಂಥೇಳಿ ಏನು ಮಾಡಿದರು, ಇವರೆಲ್ಲ ಮಹಾರಾಜರನ್ನ ಕರೆಸಿ ಅವ್ರ ಜೋಡಿ ಚರ್ಚೆ ಮಾಡಿ ಇಲ್ಲಿ ಬಾಯತಿ ಸೇರ್ಜಿ ಅವ್ರ ಕಾಟದಾಗ ನಾಮಸ್ಮರಣೆ ಮಾಡಿದರು. ಇವೆಲ್ಲ ಚೈತನ್ಯದೊಳಗೆ ಓದ್ತೀರಿ ನೀವು. ನಾಮಸ್ಮರಣೆ ಮಾಡಿ 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 ಎಲ್ಲರ ಒಂದು ಮನಸ್ಥಿತಿ ಒಂದು ಸಮುದಾಯಕ್ಕೆ ಕಟ್ಟಲಿಕ್ಕೆ ಯೋಗ್ಯ ಅನ್ನುವಂಥ ಒಂದು ಸ್ಥಿತಿ ಯಾವಾಗ ಎಲ್ಲರದು ಆತು, ಆವಾಗ ಅವರಂದರು ಇನ್ನು ಮೇಲೆ ನೀವು ಭಾವರಾಯನ ಭಕ್ತಿಯೊಳಗೆ ಸಂಪ್ರದಾಯ ಕಟ್ಟಲಿಕ್ಕೆ ಶುರು ಮಾಡ್ರಿಪ್ಪ, ಸಂಪ್ರದಾಯದ ಬೆಳವಣಿಗೆ ಶುರು ಮಾಡ್ರಿ.
ಹೆಂಗಿರ್ತದೆ ಇವೆರಡು ಉದಾಹರಣೆಗಳನ್ನು ನೋಡಿದಾಗ ನಮಗೇನು ಅನ್ನಿಸ್ತದೆ ಅಂದ್ರೆ, ಒಂದು ಸಮುದಾಯ ಕಟ್ಟಬೇಕಾತಂದ್ರೆ ಚತುರತಾ ಬೇಕು ಅಂತಾರೆ. ಅದಕ್ಕೊಂದು ಚತುರತಾ ಬೇಕು. ಅದಕ್ಕೆ ಅವ್ರು ಏನು ಮಾಡಿದರು, ರಾಮದಾಸ್ ಮಹಾರಾಜರು ಈ ದಾಸಬೋಧದೊಳಗೆ ಒಂದು 4-5 ಸಮಾಸಗಳನ್ನು ಇದೇ ವಿಷಯದೊಳಗೆ ಬರೆದ್ರು ಅವರು. ಚಾತುರ್ಯ ಲಕ್ಷಣ, ವಿರಕ್ತಿ ಲಕ್ಷಣ, ಮಹಂತ ಲಕ್ಷಣ, ರಾಜಕಾರಣ ಲಕ್ಷಣ, ಇವೆಲ್ಲ ಸಮಾಸಗಳ ಉದ್ದೇಶನೇ ಇದೇ ಇತ್ತವರು. ಒಂದನ್ನ ಸಮುದಾಯ ಕಟ್ಟಬೇಕಾದ್ರೆ ಸಮುದಾಯದಾಗ ನಾನಾ ರೀತಿಯ ಜನರು ಇರ್ತಾರೆ. ಪ್ರತಿಯೊಬ್ಬರ ದೇಹಗಳು ಬೇರೆ, ಪ್ರತಿಯೊಬ್ಬರ ಮನಸ್ಸು ಬೇರೆ, ಪ್ರತಿಯೊಬ್ಬರ ವಿಚಾರ ಲಹರಿ ಬೇರೆ, ಪ್ರತಿಯೊಬ್ಬರ ಅಪೇಕ್ಷೆ ಬೇರೆ, ಪ್ರತಿಯೊಬ್ಬರ ವಿಚಾರಗಳು ಬೇರೆ ಬೇರೆ ರೀತಿ ಹೋಗ್ತಿರ್ತಾವ. ಅಂಥವರನ್ನು ನೀ ಹಿಡಿದಿಡಬೇಕಾಗಿತ್ತು ಅಂದ್ರೆ ನೀನು ಅಷ್ಟೊಂದು ವಿವೇಕವಂತ ಆಗಬೇಕು, ಚತುರನಂತ ಆಗಿರಬೇಕು ಅಂತೇಳಿ ಬಹಳ ಮಹತ್ವದ ಅಂತಾರೆ. ನಮ್ಮ ಮಹಾರಾಜರು ನೋಡ್ರಿ, ಇಂಥ ಒಂದು ಒರಟು ಮಂದಿನ ಕೂಡಿಸಬೇಕಾಗಿತ್ತು ಅಂದ್ರೆ ಆ ಚಾತುರ್ಯದ ಲಕ್ಷಣ ಪೂರ್ಣ ಅವರಂತ ಮೈಗೂಡಿತ್ತಂತ ಹೇಳಿ ಈ ಕೆಲಸ ಆಯ್ತು. ಈಗ ಅತಲಟ್ಟಿಯವರಾಗಲಿ, ರಾಮಣ್ಣ ಆಗಲಿ, ಅಥವಾ ನಾವಾಗಲಿ, ಕಲ್ತವರಾಗಲಿ, ಕಲೀಲಾರ್ದಾಗಲಾಗಲಿ, ಹೆಣ್ಮಕ್ಳಾಗಲಿ, ಗಂಡಸೂರಾಗಲಿ, ಪ್ರಪಂಚಕರಾಗಲಿ, ಜ್ಞಾನಿಗಳಾಗಲಿ, ಪೂರ್ಣ ಏನಪ್ಪ ಅಂದ್ರೆ ಅಜ್ಞಾನಿಗಳಾಗಲಿ, ಇವರೆಲ್ಲರನ್ನೂ ಒಂದು ಭಗವದ್ಭಕ್ತಿಗೆ ಹಚ್ಚಬೇಕಾತಂದ್ರೆ ಎಷ್ಟು ಒಂದು ಚಾಣಾಕ್ಷತನದಿಂದ ಕೆಲಸ ಮಾಡ್ತಿದ್ರಲ್ಲ, ಈ ಚತುರತನ ಮಹಂತಗೆ ಬೇಕು ಅಂತ. ಇರ್ಲಿಕ್ಕಂದ್ರೆ ಏನಾಗ್ತದೆ, ಲೋಕಾಂಚೆ ಮನೋಗತ ಕಳೆನ, ಲೋಕಾಸಾರಿಕೆ ವರ್ತವೇನ. ಅವ್ರ ಮನೋಗತನ ನಮಗೆ ತಿಳಿದಿಲ್ಲ. ಎದುರಿಗೆ ಬಂದ ವ್ಯಕ್ತಿ ಅವನ ಅಂತಃಕರಣ ಅಥವಾ ಅವನ ಆಧ್ಯಾತ್ಮಿಕ ಮೆಟ್ಟಲ, ಅವನ ಮನಸ್ಥಿತಿ ಯಾವ ಮೆಟ್ಟಲ್ದಾಗದ ಅಂತದ್ದು ತಿಳ್ಕೊಳ್ಳೋವಂಥ ಶಕ್ತಿ ಮಹಂತನಲ್ಲಿ ಇರ್ಬೇಕಂತಾರು. ಅದು ಹಾಗೆ ತಿಳಿದಲ್ಲ. ಮತ್ತೊಬ್ಬರ ಅಂತಃಕರಣ ನಮಗೆ ಹೆಂಗೆ ತಿಳಿತದ? ನಮ್ಮ ಅಂತಃಕರಣ ಏನಂತದೆ ಅನ್ನೋದೇ ನಮಗೆ ತಿಳಿವಲ್ತಾಗ್ಯದ, ಇನ್ನು ಮತ್ತೊಬ್ಬರ ಅಂತಃಕರಣ ಹೆಂಗೆ ತಿಳಿತದ? ಅದಕ್ಕೆ ಸಾಧನ ಮಾಡ್ಬೇಕಂತಾರ. ಒಂದು ಸಮುದಾಯ ನಿರ್ಮಾಣ ಆಗಬೇಕಾಗಿತ್ತು, ಒಂದು ಸಮುದಾಯ ಕಟ್ಟಬೇಕಾಗಿತ್ತು. ಪ್ರತಿಯೊಬ್ಬರು ಏಕೋಭಾವದಿಂದ ಈ ಏನಪ್ಪ ಅಂದ್ರೆ ಸಮುದಾಯದೊಳಗೆ ಭಾಗವಹಿಸಿ ಮುಂದಿನ ಭಗವದ್ಭಕ್ತಿಗೆ, ಗುರುನಾಥನ ಭಕ್ತಿ ಕಾರ್ಯಕ್ಕೆ ಅವರು ತಮ್ಮನ್ನು ತಾವು ತೊಡಸ್ಕೊಳ್ಬೇಕಾಗಿತ್ತು ಅಂದ್ರೆ ಮೊದಲು ಅವರು ತಾವು ಪ್ರತಿಯೊಬ್ಬರು ತಯಾರಾಗಬೇಕಂತ. ಅಂಥ ಒಂದು ಕೆಲಸ. ಈಗ ಒಬ್ಬ ಏನೋ ಬೇಕಾಗಿರ್ತದೆ, ಅವ್ನಿಗೆ ಏನೋ ಮಾಡಿಸ್ಲಿಕ್ಕೆ ಹಚ್ಚೋದು, ಒಬ್ಬ ಹೇಳಬೇಕು ಅನ್ನುವಂಥ ಒಂದು ಅವನಂತಲ್ಲಿ ಒಂದು ಸಾಮರ್ಥ್ಯದ ಅಂತ ಇದ್ದಾಗ ನೀ ಹಾಡು ಅನ್ನೋದು, ಅಥವಾ ನೀವು ಹೋಗಿ ಅಡುಗೆ ಮಾಡೋದು, ಅಡುಗೆ ಮಾಡುವಂಥ ಇಚ್ಛೆ ಆಯ್ತು, ಅವ್ಗೆ ಅಡುಗೆ ಮಾಡ್ಲಿಕ್ಕೆ ಹಚ್ಚಬೇಕು, ಅವ್ಗೆ ಹೇಳಲಿಕ್ಕೆ ಹಚ್ಚಬೇಕು, ಮತ್ತು ಅವ್ನು ಯಾವ ರೀತಿ ಹೇಳಬೇಕು ಅನ್ನುವಂಥದ್ದು ಅವ್ಗೆ ತಿಳಿಸಿಕೊಡುವಂಥ ಒಂದು ಚತುರತನ ಆ ಮಹಂತನಂತಲಿರಬೇಕು. ಬರೀ ಹೇಳಂತ ಹೇಳಿ ಮುಂದೆ ಕೂಡಿಸಬಾರ್ದು. ಯಾವ ರೀತಿ ಹೇಳಬೇಕು, ಯಾವ ವಿಷಯ ಪ್ರಸ್ತಾಪ ಮಾಡಬೇಕು, ಯಾವುದನ್ನು ಎಷ್ಟು ಪ್ರಮಾಣದಾಗ ಹೇಳಬೇಕು, ಇವೆಲ್ಲ ವಿಚಾರಗಳನ್ನ ತಿಳಿಸಿಕೊಡುವಂಥ ಸಾಮರ್ಥ್ಯ ಇರೋದಲ್ಲ, ಅದು ಚತುರತನದ ಲಕ್ಷಣ ಅದ. ಈ ಚತುರತನ ಇದ್ರೆ ಮಾತ್ರ ಸಮುದಾಯ ಒಂದೇ ಏಕೋಭಾವದಿಂದ ನಡೀತದೆ. ಇರ್ಲಿಲ್ಲ ಅಂದ್ರೆ ಏನಾಗಿಬಿಡ್ತದೆ, ಗೊತ್ತಿರ್ಲಾರ್ದಂಗೆ ನಮ್ಮ ಸ್ಥಿತಿಗಳು, ನಮ್ಮ ಮನಸ್ಸಿನ ಸ್ಥಿತಿ ಪ್ರಕಾರ ನಮ್ಮಲ್ಲಿ ಅಹಂಕಾರ, ಮಮಕಾರ, ಸ್ವಾರ್ಥ, ಅಪೇಕ್ಷ, ಅಧಿಕಾರದ ಲಾಲಸೆ, ಇವೆಲ್ಲ ಏನಪ್ಪ ಅಂದ್ರೆ ನಮ್ಮಲ್ಲಿ ಇದ್ದೇ ಇರ್ತಾವ. ಇದರಿಂದ ಏನಾಗಿಬಿಡ್ತದೆ, ಮ್ಯಾಲೆ ಚಂದ ಅನ್ನಿಸ್ತದೆ, ಖರೆ ಒಳಗಿನ ಅಂತಃಕರಣದಾಗ ಪೂರ್ಣ ಆ ಸಮುದಾಯ ಶಿಥಿಲ ಹೊಂದ್ಕೋತ ಹೋಗಿಬಿಡ್ತದೆ, ಸಡ್ಲಾಕೋತ ಹೋಗ್ತಿರ್ತದೆ. ಮ್ಯಾಲಿಗೇನು ಒಂದು ಸಮುದಾಯದಾಗ ಎಲ್ಲರೂ ನಮಸ್ಕಾರ ಮಾಡ್ಲಿಕ್ಕತ್ತಾರ, ಎಲ್ಲರೂ ನಗಲಿಕ್ಕತ್ತಾರ, ಎಲ್ಲರೂ ಒಬ್ರಿಗೊಬ್ರು ಅಪ್ಕೊಳ್ಳಿಕ್ಕತ್ತಾರ ಅಂದ ಮಾತ್ರಕ್ಕೆ ಆ ಸಮುದಾಯ ಏಕೋಭಾವದಿಂದ ಅದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಏನೂ ಮಾಡಲಿಲ್ಲ ಅಂದ್ರೆ ಏಕೋಭಾವದ ಒಂದು ಲಕ್ಷಣಗಳೇನವಲ್ಲ ಆ ಒಳಗೆ ಅಂತರಂಗದಾಗ ಬಿಂಬಿಸಬೇಕಾದ್ರೆ ಪ್ರತಿಯೊಬ್ಬರು ಆ ರೀತಿ ಸಾಧನದೊಳಗೆ ತತ್ಪರರಾಗಬೇಕಂತ. ಸಮರ್ಥರೇ ಸಾಕ್ಷಿ ಅಂತ ತಿಳ್ಕೊಂಡು, ಸಮರ್ಥರ ಮಾತರೇ ಆಜ್ಞೆ ಅಂತ ತಿಳ್ಕೊಂಡು ಉಪಾಸನೆ ಒಳಗೆ ಇರ್ಬೇಕಂತಾರ. ಉಪಾಸನದ ಆಶ್ರಯ ಇರಲಿಲ್ಲ ಅಂದ್ರೆ ಸಂಪ್ರದಾಯದೊಳಗೆ ಯಾವುದೂ ಒಂದು ಏನಪ್ಪ ಅಂದ್ರೆ ಬಂದೋಬಸ್ತ್ ಉಳಿದಿಲ್ಲ. ಅದಕ್ಕಾಗಿ ಅವರಂದ್ರು ಚತುರ ಲಕ್ಷಣವನ್ನು ನೀವು ಇದನ್ನು ನೋಡ್ರಿಪ್ಪ. ಪ್ರತಿಯೊಬ್ಬರ ಮನಸ್ಸು ಬೇರೆ ಅವ, ಒಬ್ಬರಿಗೆ ಒಂದು ಹಿಡಿಸ್ತದೆ, ಒಬ್ಬರಿಗೆ ಒಂದು ಹಿಡಿಸೋದಿಲ್ಲ. ಅವರವ್ರ ಅಂತಃಕರಣಕ್ಕೆ ಅವ್ರನ್ನ ಹೆಂಗೆ ನಾವು ಅವ್ರನ್ನ ಪರಿವರ್ತನೆ ಮಾಡಬೇಕು, ಅದನ್ನು ಯಾವ ರೀತಿ ಅವನಲ್ಲಿ ಈ ಭಕ್ತಿ ಮಾರ್ಗಕ್ಕೆ ಹಚ್ಚಬೇಕು. ಮೊದಲು ಏನು ಮಾಡ್ತಿದ್ರು ನಮ್ಮ ಮಹಾರಾಜರು, ಯಾರೇ ಬಂದ ಕೂಡಲೇ ಮೊದಲು ಅವ್ರನ್ನ ಪ್ರೇಮ್ ಮಾಡ್ತಿದ್ರು. ಅವರು ಎಷ್ಟು ಪ್ರೇಮ್ ಮಾಡ್ತಿದ್ರು ಅಂದ್ರೆ, ಮಹಾರಾಜ ನನ್ನಷ್ಟು ಈ ಮಹಾರಾಜರು ಮಾಡುವಂಥ ಪ್ರೇಮ್ ನನ್ನ ಜಗತ್ತಿನಾಗ ಎಲ್ಲಿಯೂ ಸಿಕ್ಕಿಲ್ಲ ಅನ್ನೋವಷ್ಟು ಪ್ರೇಮ್ ಮಾಡಿಬಿಡ್ತಿದ್ರು ಅವರು.
ಮಾಡಿ ಹಿಂದಾಗಡೆ ಏನು ಮಾಡ್ತಿದ್ರು, ಅವಾಗ ಶಿಕ್ಷಣ ಕೊಡ್ಲಿಕ್ಕೆ ಶುರು ಮಾಡ್ತಿದ್ರು. ಒಮ್ಮೆ ಬಂದ ಕೂಡಲೇ ನೀನು ನೀರು ತೊಗೊಂಡು ಬಾ ಹೋಗು, ನೀ ಕಸ ಹುಡುಗೋಗು ಅಂತಿದ್ದಿಲ್ಲ ಅವರು. ಮೊದಲು ಅವನು ಕರೆದ ಅವನ ಅಂತಸ್ಥಿತಿ ಏನದ, ಅವ ಅಹಂಕಾರಯುಕ್ತನಾಗ್ಯಾನೋ, ಅವನಂತಲೇ ಏನಪ್ಪ ಅಂದ್ರೆ ಅಹಂಕಾರ ರಹಿತನಿದ್ದಾನೋ, ವೈರಾಗ್ಯದ ಏನಾದರೂ ಚಿಹ್ನೆಗಳು ಅವನು, ಇವು ಏನರೇ ಮುಂದೆ ಒಂದು ಸಮುದಾಯದಾಗ ಏನಾದರೂ ಒಂದು ಪ್ರಗತಿಯ ಪತ್ರವಾಗಿ ನಡೀತಾನೋ ಇಲ್ಲೋ, ಇವನ್ನೆಲ್ಲ ನೋಡಿಕೊಂಡು ಅವಾಗ ಆ ಕೆಲಸ ಹೇಳ್ತಿದ್ರು. ಈ ಚತುರತನ ಇರಲಿಲ್ಲ ಅಂದ್ರೆ ಬಹಳಷ್ಟು ಸಮಸ್ಯೆಗಳು ಮುಂದುವರಿತಾವ ಅಂತಾರೆ. ಈಗ ನಮ್ಮ ಮಹಾರಾಜರು ಪ್ರತಿಯೊಬ್ಬರು ಹೃದಯದೊಳಗೆ ನಿಂತ ಈ ಕೆಲಸ ಮಾಡ್ಲಿಕ್ಕತ್ತಾರಂತೇಳಿ 42 ವರ್ಷ ಆದರೂ ಸಹಿತ ನಮ್ಮ ಸಮುದಾಯ ಈ ಒಂದು ಮಟ್ಟಕ್ಕದ ಇನ್ನೂ ತನಕ. ಆದ್ರೆ ಮಹಾರಾಜರ ದೇಹ ಬಿಟ್ಟ ಮೇಲೆ ಎಷ್ಟೋ ಸಂಪ್ರದಾಯಗಳು 2-3 ವರ್ಷನಾಗೆ ಪೂರ್ಣ ಏನಪ್ಪ ಅಂದ್ರೆ ತಮ್ಮ ಮೂಲ ಅಸ್ತಿತ್ವವನ್ನು ಕಳ್ಕೊಂಡು ಬಿಟ್ಟಾವು. ಯಾಕೆ ಕಳ್ಕೊಂಡಾವ ಅಂದ್ರೆ ಸರಿಯಾದ ಮಹಂತರು ಅಲ್ಲಿ ಇರಲಾರ್ದಕ್ಕಾಗಿ. ಅದಕ್ಕೆ ನಮ್ಮ ಮಹಾರಾಜರು ಏನು ಮಾಡಿಬಿಟ್ರು, ಈ ಪೂರ್ವ ಸಿದ್ಧತಾ ಮೊದಲೇ ಮಾಡಿಬಿಟ್ರು. ಅವರು ಹೆಂಗೆ ರಾಮದಾಸ್ ಮಹಾರಾಜರು ಪೂರ್ವ ಸಿದ್ಧತಾ ಮಾಡಿಕೊಂಡು ಕೆಲವೊಬ್ಬರನ್ನ ಅಕ್ಕ ತಾಯಿ ಅಂತಿದ್ರು, ವೀಣಾ ತಾಯಿ ಅಂತಿದ್ರು, ಆಮೇಲೆ ಉದ್ಧವ ಅಂತ ನಾವಿದ್ರು, ಕಲ್ಯಾಣ ಸ್ವಾಮಿ, ಇವ್ರನ್ನೆಲ್ಲ ಏನು ಮಾಡಿಬಿಡ್ತಿದ್ರು ಅವರು, ಮೊದಲು ತಯಾರು ಮಾಡಿಬಿಡ್ತಿದ್ರು. ತಯಾರು ಮಾಡಿ ಒಂದೊಂದು ಮಠಕ್ಕೆ ಅವ್ರನ್ನ ಅಧಿಕಾರಿಗಳನ್ನಾಗಿ ಮಾಡಿಬಿಡ್ತಿದ್ರು. ಅಲ್ಲಿ ಆ ಮಠ ಅವ್ರು ನಡೆಸೋದು, ಅಲ್ಲಿ ಅವ್ರು ಸರಿಯಾಗಿ ನಡೀತಾರೋ ಇಲ್ಲೋ ಅನ್ನುವಂಥದ್ದು ಹೋಗಿ ತಾವು ಹೋಗಿ ಅದನ್ನು ಅವಲೋಕನ ಮಾಡ್ತಿದ್ರು. ಈಗ ವೀಣಾಬಾಯಿ ಮಿರಾಜ್ ಮಟ್ಟಕ್ಕಿದ್ಲು. ಅವಾಗ ಏನು ಮಾಡೋದು, ಅಲ್ಲಿ ಹೋಗೋದು, ಅಲ್ಲಿ ಹೋಗ್ಕೊಂಡ ಮೊದಲು ಅಕ್ಕಿಗೆ ಆ ಶಿಕ್ಷಣ ಕೊಡ್ತಿದ್ರು ಅವರು. ಕಲ್ಯಾಣ ಸ್ವಾಮಿಗೆ ಒಂದು ಜಾಗ, ಆಮೇಲೆ ಉದ್ಧವ್ ಒಂದು ಜಾಗ, ಹಿಂಗವೇನಾವು. ಆಮೇಲೆ ಮುಸುಳರಾಮ ಗೋಸಾವಿ ಅಂತ ಒಬ್ಬ ಇದ್ದ, ಮುಸುಳರಾಮ ಗೋಸಾವಿ ಅಂತ ಮುಸ್ಲಿಂ ಮಠಕ್ಕಿದ್ರು. ಹಿಂಗೆ ಒಬ್ಬೊಬ್ಬರ ಮಹಂತರನ್ನ ಮೊದಲು ತಯಾರು ಮಾಡಿ ಒಂದು ಮಠ ಕಟ್ಟೋದು, ಆ ಮಠಕ್ಕೆ ಅಧಿಪತಿಯನ್ನಾಗಿ ಇಡೋದು, ಅವ್ರನ್ನ ಇವರೆಲ್ಲ ಅವಲೋಕನ ಮಾಡ್ಕೊತ ಹೋಗೋದು. ಇಷ್ಟೊಂದು ಚತುರ್ಥದಿಂದ ರಾಜಕಾರಣದಿಂದ ಸಮರ್ಥರು ರಾಮದಾಸಿ ಸಂಪ್ರದಾಯನ ಕಟ್ಟಿರಲ್ಲ. ಹಾಗೆ ನಮ್ಮ ಮಹಾರಾಜರು ಏನು ಮಾಡಿಬಿಟ್ರು, ತಾವು ದೇಹ ಬಿಡೋಕ್ಕಿಂತ ಮೊದಲು ಕೆಲವೊಬ್ಬರನ್ನು ಕೆಲವೊಂದು ಸ್ಥಿತಿ ಪ್ರಕಾರ ಅವ್ರವ್ರ ಮನೆಯೊಳಗೆ ಇದ್ದಾಗಲಿ, ಅವ್ರವ್ರ ಮನೆಗೆ ಹೋಗಿ ಆಗಲಿ, ಅವ್ರನ್ನ ತಮ್ಮ ನಿಕಟವಾಗಿ ಇಟ್ಕೊಂಡಾಗಲಿ, ಅವರಿಗೆ ಒಂದೊಂದರಾಗ ಒಂದೊಂದು ವಿಶೇಷವಾದ ವಿಚಾರಗಳನ್ನು ಅಂತ ಒಂದು ತಯಾರಿಯನ್ನು ನಮ್ಮ ಮಹಾರಾಜರು ಮಾಡಿಬಿಟ್ರು ಅಂಥೇಳಿ. ನಮ್ಮ ಮಹಾರಾಜರು ದೇಹ ಬಿಟ್ಟ ಮೇಲಾದರೂ ಸಹಿತ ಅಂಥಂಥ ಮಹಾರಾಜ ಜೊತೆ ಇದ್ದಂಥ ಏನು ಮಹಂತರಿದ್ದಾರಲ್ಲ, ಅವರು ಆ ಒಂದೊಂದು ತಮ್ಮದೇ ಕಾರ್ಯದಲ್ಲಿ ಅಷ್ಟೊಂದು ತತ್ಪರರಾಗಿ ದುಡಿಲಿಕ್ಕತ್ತಾರಂತೇಳಿ ನಮ್ಮ ಸಮುದಾಯ ಇವತ್ತು ನೋಡಲಿಕ್ಕೆ ಚಂದ ಅಂತದೆ. ಇದು ನಮ್ಮ ಮಹಾರಾಜರು ಮಾಡಿದ ಕೃಪಾ. ಇಷ್ಟಕ್ಕೆ ಮುಗಿಲಿಲ್ಲ ಅಂತಾರೆ ಅವರು. ಈಗ ಮಹಾರಾಜರ ಜೊತೆ ಇದ್ದವ್ರಿದ್ದಾರೆ, ಇದ್ರ ಮುಂದಿನ ಪೀಳಿಗೆ ಬಂದದ. ಮಹಾರಾಜರ ಜೊತೆ ಇದ್ದು ತಯಾರು ಮಾಡಿದಂಥ ಮಹಾರಾಜರ ಒಂದು ಟೀಮ್ ಅದಲ್ಲ, ಆ ಟೀಮ್ ಆ ಮುಂದಿನ ಪೀಳಿಗೆಗಳಿಗೂ ಅಂಥವ್ರನ್ನ ತಯಾರು ಮಾಡಬೇಕು. ಹಿಂಗೆ ಉತ್ತರೋತ್ತರ ಸಮುದಾಯದ ಒಂದು ರಚನೆ ಹಾಕೋತ ಜಗತ್ತಿನ ಕಲ್ಯಾಣದ ಕಾರ್ಯ ಸಂಪ್ರದಾಯ ಮಾಡಬೇಕಾಗಿತ್ತು. ಅಂದ್ರೆ ಪ್ರತಿಯೊಬ್ಬ ಅಂತ ಒಂದು ಚತುರತನ ಪ್ರತಿಯೊಬ್ಬರಂತಲ್ಲಿ ಬರಬೇಕಂತ. ಇವೆಲ್ಲ ಬರಬೇಕಂದ್ರೆ ಬರೋದಿಲ್ಲ. ಇವೆಲ್ಲ ನೀ ನಾಮಸ್ಮರಣೆ ಮಾಡಿದಂದ್ರೆ ನೀ ಬರಬೇಡ ಅಂದ್ರೂ ಸಹಿತ ಅವು ಬಂದು ಬಿಡ್ತಾವಂತಾರೆ. ಇದನ್ನು ಕಲ್ಕೋಬೇಕಾಗಿಲ್ಲ. ಯಾರ ಜೋಡಿ ಹೆಂಗೆ ಮಾತಾಡಬೇಕು ಅಂಥೇಳಿ ನೀನು ಯಾವುದೇ ಪುಸ್ತಕ ಗ್ರಂಥಗಳನ್ನು ಓದಿ ಈ ಪ್ರಶ್ನೆಗೆ ಇದೇ ಉತ್ತರ ಹೇಳಬೇಕು ಹಿಂಗೆ ಹುಡುಕಾಡಬೇಡ. ನಾಮಸ್ಮರಣೆ ಮಾಡು. ಆ ಒಂದು ನಾಮಸ್ಮರಣೆ ಪ್ರಭಾವದಿಂದ ನಿನ್ನಲ್ಲಿರುವಂಥ ಆತ್ಮದ ಆ ಎದುರಿಗಿರುವಂಥ ಆತ್ಮದೊಳಗಿರುವಂಥ ವಿಚಾರಗಳು ನಿನಗೆ ಸ್ಪಷ್ಟ ಗೋಚರ ಆಗಿಬಿಡ್ತಾವಂತ. ಅಂಥ ನಾಮ ಸಾಧನೆಯನ್ನು ಮಾಡಿದಾಗ ಮಾತ್ರ ಎದುರಿನ ಅವನ ಅಂತಃಕರಣ, ಅವನ ಮನಸ್ಸಿನ ಸ್ಥಿತಿ, ಅವನಿಗೆ ಯಾವ ರೀತಿ ಹೇಳಬೇಕು, ಬೈದು ಹೇಳಬೇಕು, ಪ್ರೇಮ್ ಮಾಡಿ ಹೇಳಬೇಕು, ಅವನಿಗೆ ಯಾವ ಕೆಲಸ ಹಚ್ಚಬೇಕು, ಇವೆಲ್ಲ ಚತುರತನದ ವಿಚಾರಗಳು ಏನಪ್ಪ ಅಂದ್ರೆ ಪ್ರಾಪ್ತ ಆಗ್ತವೆ. ಮುಖ್ಯವಾಗಿ ಬೇಕಾಗಿದ್ದು ನಾಮ. ಇವೆಲ್ಲ ಈಗ ರಾಮದಾಸ್ ಮಹಾರಾಜರು 12 ವರ್ಷ ಗೋದಾವರಿ ನದಿ ಒಳಗೆ ಪುರಶ್ಚರಣ ರಾಮನಾಮ ಜಪ ಮಾಡಿದರು. ಎದಕ್ಕೆ ಅಂದ್ರೆ ಈ ತಯಾರಿ ಸಂಬಂಧ. ನಮ್ಮ ಮಹಾರಾಜರು ತಮ್ಮ ಪ್ರಪಂಚ ಬಿಟ್ಟು ಎಲ್ಲ ಗುಡ್ಡಗವಿ ಒಳಗೆ ಅವರೆಲ್ಲ ನಾಮಸ್ಮರಣೆ ಮಾಡಿ ಏನು ಮಾಡಿದ್ರು, ಅವರು ಗ್ರಂಥಗಳನ್ನು ಓದಿಲ್ಲ, ಅವರು ನಾಮಸ್ಮರಣೆ ಮಾಡಿದರು. ರಾಮಚಂದ್ರ ಮಹಾರಾಜರು ನಾಮಸ್ಮರಣೆ ಮಾಡಿದರು, ಬಹುಸಾಹೇಬ್ ಮಹಾರಾಜರು ನಾಮಸ್ಮರಣೆ ಮಾಡಿದರು. ಬರೇ ನೀನು ನಾಮಸ್ಮರಣೆ ಮಾಡಂತಾರ ಅವರು. ಮಾಡಿದರೆ ಎಲ್ಲ ಮಹಂತ ಲಕ್ಷಣಗಳು, ವಿರಕ್ತರ ಲಕ್ಷಣಗಳು, ಚಾತುರ್ಯ ಲಕ್ಷಣಗಳು, ರಾಜಕಾರಣದ ಲಕ್ಷಣಗಳು ಇವೇನ ಅಸಂಖ್ಯ ಏನಪ್ಪ ಅಂದ್ರೆ ಸಮುದಾಯದ ಒಂದು ನಡೆಸುವಂಥ ಒಂದು ಸಿದ್ಧತೆ ಬೇಕಾಗುವಂಥ ಲಕ್ಷಣ ಏನವಲ್ಲ ನಿನ್ನಲ್ಲಿ ತಾನೇ ಬಂದು ಬಿಡ್ತಾವಂತಾವ. ಇದು ನೀನು ನಾಮಸ್ಮರಣೆ ಮಾಡಲಿಲ್ಲ, ಉಪಾಸನ ಮಾಡಲಿಲ್ಲ, ಏನೂ ಮಾಡಲಾರ್ದ ನಾ ಏನಾದರೂ ಒಂದು ಏನಪ್ಪ ಅಂದರೆ ಸಮುದಾಯ ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಅಂದರೆ ಕಲ್ಪನಾ ಮಾಡಿದೆ ಅಂದ್ರೆ ಆ ಸಮುದಾಯ ಬಹಳಷ್ಟು ದಿವಸ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಬ್ಬೊಬ್ಬರು ಅಂತಃಕರಣಿಗೆ ಅದು ಸಾಮಾನ್ಯ ಇಲ್ಲ.
ಒಂದೊಂದು ಮನೆಯೊಳಗೆ ಮಕ್ಕಳು ಅಂತ ಕಣ್ಣು ಗೆದ್ದಿದ್ದು ಕಠಿಣದ, ಹೆಂಡ್ರು ಅಂತ ಕಣ್ಣು ಗೆದ್ದಿದ್ದು ಕಠಿಣದ, ಅಣ್ತಂಬ್ರು ಅಂತ ಮನೆಯೊಳಗೆ ಒಂದೇ ಕುಟುಂಬದಾಗ ಒಂದೇ ರಕ್ತ ಸಂಬಂಧಿಗಳು ಅಂತ ಕಣ್ಣು ಗೆದ್ದಿದಾಗೋದಿಲ್ಲ. ಇನ್ನು ಎಲ್ಲೆಲ್ಲಿಂದ ಬಂದವ್ರ ಅಂತ ಕಣ್ಣು ಗೆದಿಬೇಕಾದ್ರೆ ಮಂತ್ರಂತಲ್ಲಿ ಎಂಥ ಒಂದು ಸಾಮರ್ಥ್ಯ ಬೇಕು, ಅಂಥ ಒಂದು ಆತ್ಮಬಲ ಬೇಕಂತಾರೆ, ಅಂಥ ಒಂದು ಆತ್ಮಶಕ್ತಿ ಬೇಕು. ಆ ಶಕ್ತಿ ಬರೋದು ನಾಮಸ್ಮರಣೆ ಹೊರತಾಗಿ ಬರಲಿಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಮುಖ್ಯ ನಾವು ಲಕ್ಷ್ಯ ಎಲ್ಲಿ ಕೊಡಬೇಕು ಅಂದರೆ ನಾಮಕ್ಕಾಗಿ. ನಾಮಸ್ಮರಣೆ ಲಕ್ಷ್ಯ ಕೊಡೋದಂದ್ರೆ ಏನು, ಮಾಡ್ತೇವಲ್ರಿ ಅಂತಂತೇವ ನಾವು, ಯಾರೇನು ಬಿಟ್ಟೇವನ್ನ ಮಾಡತ್ತೇವ ಅಂದ್ರೂ ಸಹಿತ ನಮಗೆ ಯಾಕೆ ಆನಂದ ಸಿಗುವಲ್ತು ಅಂದ್ರೆ ಹೆಂಗೆ ಮಾಡ್ಬೇಕು ಹಂಗೆ ಮಾಡುವುದಿಲ್ಲ ಅಂತ. ಸಮರ್ಥರು ಏನು ಹೇಳ್ಯಾರ ಆ ರೀತಿ ನೀನು ನಿಷ್ಠೆಯಿಂದ ಶ್ರದ್ಧೆಯಿಂದ ಏನಪ್ಪ ನಾಮಕ್ಕಾಗಿಯೇ ನಾನು ಇವತ್ತಿನ ಈ ಸಮಯವನ್ನು ಇಟ್ಟನಿ ಅಂತೇಳಿ ಸಮರ್ಥರಿಗೆ ಸರ್ವಾರ್ಪಣ ಭಾವದಿಂದ ಬೇಡಿಕೊಂಡು ನೀ ಅಕಸ್ಮಾತ್ ಏನಪ್ಪ ಅಂದ್ರೆ ನಾಸಿಕಾಗ್ರದ ಮೇಲೆ ದೃಷ್ಟಿ ಇಟ್ಟುಕೊಂಡು ಏಕಾಗ್ರ ಚಿತ್ತದಿಂದ ನಿರ್ವಿಕಲ್ಪವಾಗಿ ನೀನು ಕಲ್ಪನಾ ರಹಿತನಾಗಿ ನೀನು ನಾಮಸ್ಮರಣೆ ಮಾಡಿದ್ದಾದ್ರೆ ನಿನಗೆ ಒಂದೊಂದೇ ಅವಸ್ಥೆಗಳ ಪ್ರಾಪ್ತ ಆಕೋತ ಹೋಗ್ತಾವ. ಖರೆ ಹಿಂಗೆ ಕೂತು ಮಾಡಿದ್ನೆ ಏನೋ ಮಾಡಿದ್ನೆ ಅನ್ನುವಂಥದ್ದು ಹೋಗೋ ತನಕ ನಾಮದ ಆನಂದ ಸಿಗುವುದಿಲ್ಲಂತ. ನಾ ನಾಮಸ್ಮರಣೆ ಮಾಡಿದ್ನೆ ಅನ್ನುವಂಥದ್ದು ಎಲ್ಲಿ ಅಳಿತದಲ್ಲ ಅಲ್ಲಿ ನಿನಗೆ ಈ ಆನಂದ ಸ್ವರೂಪದ ಒಂದು ಅನುಭವ ಬರ್ತದೆ ಅಂಥೇಳಿ ಜ್ಞಾನಿಗಳು ಹೇಳ್ತಾರೆ. ಮಾಡಿದಾಗ ಮಾತ್ರ ಕೆಲಸದ, ಮಾಡಲಾರ್ದ ಏನಾದರೂ ಮಾಡಿದೆವು ಅಂದ್ರೆ ಏನಾಗಿಬಿಡ್ತದೆ ಅಂದ್ರೆ ಪಾತ್ರತಾ ಇರಲಿಲ್ಲ ಅಂದರೆ ಕೆಲಸ ಆಗೋದಿಲ್ಲ. ಪಾತ್ರತಾ ನಿರ್ಮಾಣ ಮೊದಲು ಮಾಡ್ಕೋಬೇಕು. ಹೆಂಗೆ ರಾಮದಾಸ್ ಮಹಾರಾಜರು ರಾಮ ಹೇಳಿದರು, ಸ್ವತಃ ರಾಮಪ್ರಭು ಹೇಳಿದರು ಸಹಿತ ಒಪ್ಪಲಿಲ್ಲ. ಯಾಕಂದ್ರೆ ಇನ್ನೂ ನನ್ನಂತಲೇ ಆ ಪಾತ್ರತಾ ಬಂದಿಲ್ಲ ಅನ್ನುವಂಥ ಕಲ್ಪನಾ. ರಾಮಚಂದ್ರ ಮಹಾರಾಜರು ಏನಪ್ಪ ಅಂದ್ರೆ ನೌಕರಿ ಬಿಟ್ಟ ಮೇಲೆ ಒಮ್ಮೆ ನಾನೇ ಶ್ರೇಷ್ಠ, ನಾನೇ ಏನಪ್ಪ ಇಷ್ಟು ಮಂದಿಯೊಳಗೆ ಹಿರಾಗಿದ್ದನಂತೇಳಿ ಒಮ್ಮೆ ಏನಪ್ಪ ಅಂದ್ರೆ ಸಮುದಾಯ ಕಟ್ಟೋ ಕೆಲಸ ಮಾಡಲಿಲ್ಲ. ಯಾಕಂದ್ರೆ ಆ ಪಾತ್ರತ ನಾ ಮೊದಲು ಗಳಿಸ್ಕೋಬೇಕು ಅಂತೇಳಿ. ಹಂಗೆ ಯಾರು ಸಾಂಪ್ರದಾಯದ ಒಂದು ಸಮುದಾಯದ ಮುಖ್ಯಸ್ಥರು ಈ ಸಮುದಾಯವನ್ನು ನಾನು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಪೂರ್ಣ ಏನಪ್ಪ ಅಂದ್ರೆ ಅಂಥ ಒಂದು ಪ್ರೇಮಿತ್ತು ಅಂದ್ರೆ ಅವರು ಮೊದಲು ಉಪಾಸನಾ ನಾಮಸ್ಮರಣೆ ಇವನ್ನು ಮಾಡಲಿಕ್ಕೆ ಶುರು ಮಾಡಬೇಕು. ಸಮಯವನ್ನು ದಿವಸದ ಎಲ್ಲ ಸಮಯವನ್ನು ಇದಕ್ಕಾಗಿ ಕಡಿಬೇಕು. ಕಳೆದಾಗ ಅಂಥ ಒಂದು ಶಕ್ತಿ ಬರ್ತದೆ, ಅಂಥ ಒಂದು ಪ್ರೇರಣಾ ಸಮರ್ಥರು ಕೊಡ್ತಾರೆ. ಅವ್ರ ಪ್ರೇರಣಾ ಪ್ರಕಾರ ನಾವೇನಾದರೂ ಏನಪ್ಪ ಅಂದ್ರೆ ಭಕ್ತಿ ಕಾರ್ಯದಾಗ ಮುಂದುವರೆದೇವು ಅಂದ್ರೆ ಅದು ಯಶಸ್ಸನ್ನು ಕಾಣಿಸ್ತದೆ, ಅದು ಆನಂದನ ಕೊಡ್ತದೆ, ಅದು ಪ್ರತಿಯೊಬ್ಬರು ಉದ್ಧಾರಕ್ಕೆ ಕಾರಣ ಆಗ್ತದೆ ಅನ್ನುವಂಥ ಮಾತು ಎಲ್ಲರಿಗೂ ತಿಳಿದೆ ಅನ್ನೋ ಸಂಬಂಧ ಚಾತುರ್ಯ ಲಕ್ಷಣ ಅಂತ 15ನೇ ದಶಕ ಇದ್ರಾಗ ಅವರು 1ನೇ ಸಮಾಸ ಹೇಳ್ಯಾರ. ಪಕ್ಕ ಚಂದಾಗೆ ಓದಬೇಕು ಅದನ್ನ. ದಾಸಬೋಧ ನಾವು ಓದ್ಲಿಕ್ಕತ್ತೇವೆ ಅಂದ್ರೇನು ಪದ್ಧತಿ ಅಂತ ಓದ್ತೇವೆ ನಾವು ಎಲ್ಲರೂ. ಹೊಸ ಓದೋದು ಒಂದು ಸಮಾಜ ದಾಸಬೋಧ ಓದೋದಾರ ಅಂಥೇಳಿ ಅದು ಅರ್ಧ ತಾಸಿನಾಗ ಸರಿಯಾಗಿ ತಿಳ್ಕೊಂಡು ಓದ್ಲಿಕ್ಕೆ ಸಮಯ ಹಿಡಿತಿತ್ತು ಅಂದ್ರೆ ಆ ಸಮಾಸಕ್ಕೆ ನಾವು 10 ನಿಮಿಷನಾಗ ಮುಗಿಸಿರ್ತೀವಿ. ಯಾಕಂದ್ರೆ ನಮಗೆ ಅದಕ್ಕೆ ಸಮಯ ಕಡಿಮೆ ಕೊಡಬೇಕಾಗಿರ್ತದೆ. ಪಟ ಓದಿ ಬಿಡೋದು. ಈಗ 15 ದಿವಸಕ್ಕೊಮ್ಮೆ ದಾಸಬೋಧ ಮುಗಿಸ್ತಾರ ಅಂದ್ರೆ ಏನು ವಿಶೇಷ ಅಲ್ಲ ಅಂತ ನಾನು. ನೀ 15 ತಿಂಗಳು ತಗೋ ಒಂದು ದಾಸಬೋಧ ಮುಗಿಸ್ಲಿಕ್ಕೆ. ಆದರೆ ಒಂದೊಂದು ಸಮರ್ಥರ ವಾಣಿಯನ್ನು ನಿನ್ನ ಅಂತರಂಗಕ್ಕೆ ಹಚ್ಕೊಂಡು ಅದರ ಅಂತರಾರ್ಥವನ್ನು ತಿಳ್ಕೊಂಡು ಹೋದು ಅದು ಸಮರ್ಥರ ಕೃಪೆಗೆ ಪಾತ್ರ ಆಗ್ತದೆ. ಭಾಳಷ್ಟು ಓದಿದ್ನೆ, ಭಾಳಷ್ಟು ಲಘು ಮುಗಿಸಿದ್ನೆ, ಇದೇನು ಏನಪ್ಪ ಅಂದರೆ ವಿಶೇಷ ಅಲ್ಲ. ಅದಕ್ಕೆ ಏನು ಓದ್ತೇವಲ್ಲ ಅದನ್ನು ಮನಸ್ಸು ಕೊಟ್ಟು ಹೋಗಬೇಕು. ಏನು ತಿಳಿತದಲ್ಲ ಅದನ್ನು ಅಂತಃಕರಣದಾಗಿಟ್ಟು ಹೋಗಬೇಕು. ಏನು ನಾವು ಶ್ರವಣ ಮಾಡಿರ್ತೇವೋ ಅದನ್ನು ಮನನ ಮಾಡಬೇಕು, ಅದನ್ನು ನಿಧಿಧ್ಯಾಸಕ್ಕೆ ತಗೋಬೇಕು. ಹಚ್ಕೊಂಡ ನಾನು ಏನಪ್ಪ ಅಂದ್ರೆ ಸಮರ್ಥ ಕೃಪೆಗೆ ಪಾತ್ರ ಆಗಬೇಕು ಅನ್ನುವಂಥ ಬಲವಾದ ಹಂಬಲಿಟ್ಟುಕೊಂಡು ಏನಾದರೂ ನಾವು ಸಂಪ್ರದಾಯ ಮುಂದುವರೆದೇವು ಅಂದ್ರೆ ಸಮುದಾಯ ಯಾವ ಕಾಲಕ್ಕೂ ಏನಪ್ಪ ತನ್ನ ಒಂದು ಪೂರ್ವ ಸ್ಥಿತಿಯನ್ನು ಕಳ್ಕೋದಿಲ್ಲ. ಇರ್ಲಿಕ್ಕಂದ್ರೆ ಮೂಲ ಸ್ಥಿತಿ ಬಿಟ್ಟು ಎಲ್ಲಿ ಹೋಗಿಬಿಡ್ತದೆ. ಮುಂದೆ ಏನೇನೋ ಆಗಿ ಏನಪ್ಪ ಅಂದ್ರೆ ಹೀಗೆಲ್ಲ ಆಗ್ಯದ. ಈಗ ಮಾತ್ರ ಜ್ಞಾನೇಶ್ವರ ಮಹಾರಾಜರು ದೇಹ ಬಿಟ್ಟ ಮೇಲೆ 400 ವರ್ಷಕ್ಕೆ ಸಮಾಧಿನೇ ಎಲ್ಲಿದೆ ಅನ್ನೋದು ಗೊತ್ತಿದ್ದಿಲ್ಲ. ಅಂದ್ರೆ ಅಂಥ ಮಹಂತರ ದೇಹ ಬಿಟ್ಟಂಥ ಜಾಗನೇ ಪೂರ್ಣ ಮುಚ್ಚೋಗಿ ಅಡವ್ಯಾಗಿ ಸೇರ್ಕೊಂಡು ಬಿಟ್ಟಿತ್ತಂದ್ರೆ ಮುಂದೆ ಮಹಂತರು ತಯಾರಾಗಿದ್ದಿಲ್ಲ ಅಂತಂದು. ಅಲ್ಲೇ ಮುಂದೆ ಮಹಂತರು ತಯಾರಾಗಿದ್ದಿಲ್ಲ. ಅದಕ್ಕೆ ಮಹಂತರು ಮೊದಲ ಅಂಥ ಒಂದು ಚತುರ್ಥನ ನಮ್ಮಲ್ಲಿ ಪ್ರಾಪ್ತ ಆಗಬೇಕಾಗಿದ್ರೆ ನಾವು ನಾಮ ಸಾಧನ ಉಪಾಸನ ಏನು ಭಾಳಷ್ಟು ಏನಪ್ಪ ಅಂದ್ರೆ ಬಲವಾದ ಒಂದು ಇಚ್ಛಾ ಇಟ್ಟುಕೊಂಡು ನಾವು ಈ ಪಾರಮಾರ್ಥ ಮಾರ್ಗದೊಳಗೆ ಮುಂದುವರೆದೇವು ಅಂದ್ರೆ ಅಂಥ ಚತುರ್ಥನ ಪ್ರತಿಯೊಬ್ಬರಿಗೂ ಬರ್ತದೆ ಅನ್ನುವಂಥ ಮಾತು ಈ ಚತುರ ಲಕ್ಷಣದ ಅವರು ಈ ಸಮಾಸ ಬರಿಬೇಕನ್ನೋ ಉದ್ದೇಶ ಏನಪ್ಪ ಅಂದ್ರೆ ಇಷ್ಟೇ. ಉತ್ತರೋತ್ತರ ಭಗವಂತನ ಭಕ್ತಿ ಬೆಳಿಬೇಕಾಗಿತ್ತಂದ್ರೆ ಸಮುದಾಯ ನಿರ್ಮಾಣ ಮಾಡಬೇಕಾಗಿತ್ತಂದ್ರೆ ಮೊದಲು ನೀ ತಯಾರಾಗಬೇಕು.
ತಯಾರಿರ್ಲಾರ್ದ ಏನರೇ ಮತ್ತು ಬರೇ ಶಬ್ದ ಜ್ಞಾನದಿಂದ ವಾಕ್ಚಾತುರ್ಯದಿಂದ ನೀ ಏನಾದರೂ ಮಾಡ್ತಂದ್ರೆ ಆಗೋದಿಲ್ಲ. ಪ್ರತಿಯೊಬ್ಬರ ಅಂತಃಕರಣವನ್ನು ಕಂಡು ಹಿಡಿಯುವಂಥ ಗುರುತಿಸುವಂಥ ಸಾಮರ್ಥ್ಯ ನೀ ಮೊದಲು ತಯಾರು ಮಾಡ್ಕೊ ಅನ್ನುವಂಥದ್ದು ಸಮರ್ಥರ ಉದ್ದೇಶ ಅದ. ಅದಕ್ಕೆ ನಾವು ನೀವೆಲ್ಲ ಪ್ರತಿಯೊಬ್ಬರು ಆ ಒಂದು ದಿಶೆಯೊಳಗೆ ಪ್ರಯತ್ನ ಮಾಡೋಣ. ಪ್ರಯತ್ನ ಮಾಡಿದಾಗ ಕೆಲಸ ಆಗ್ತದೆ. ಈಗ ರಗಡ ಮಂದಿ ಹೇಳ್ತೀವಿ, ಎಷ್ಟು 10-11 ವರ್ಷ ಆತೀಗ ನಾವು ಸತ್ಸಂಗ ಮಾಡ್ಲಿಕ್ಕತ್ತೀಗ. 10-11 ವರ್ಷದಾಗೂ ಪ್ರತಿಯೊಬ್ಬರು ಪ್ರವಚನ ಹೇಳೋದು ಎಲ್ಲ ನಡೆದು ಹೇಳೋದು ಕೇಳೋದು ಎಲ್ಲಿ ತಪ್ಪ್ಯದ? ಖರೆ ನಾವು ಮಾಡಿದಾಗೆ ಮುಂದುವರಿತೇವೆ ಹೊರತಾಗಿ ಬರೀ ಕೇಳಿದರೂ ಆಗೋದಿಲ್ಲ, ಬರೀ ಹೇಳಿದರೂ ಆಗೋದಿಲ್ಲ. ಮಾಡಬೇಕಂತ ಯಾರು ಒಳಗೆ ಛಲದಿಂದ ಇದನ್ನು ಮಾಡ್ಲಿಕ್ಕತ್ತಾರಲ್ಲ ಅವ್ರಿಗೆ ಮಾತ್ರ ಇವೆಲ್ಲ ಪ್ರಾಪ್ತಿಗಳಾಗ್ತವೆ. ನೀವು ಒಂದು ಆ ಛಲದಿಂದ ಈ ಅಧ್ಯಾತ್ಮದೊಳಗೆ ಮುಂದುವರೆದೇವು ಅಂದ್ರೆ ಮುಂದಿನ ಒಂದು ಏನಪ್ಪ ಅಂದ್ರೆ ಭವಿಷ್ಯ ಹಿಂಗೆ ಸುಂದರಮಯವಾಗಿ ಉಳಿತದೆ. ಇಲ್ಲಂದ್ರೆ ಇತ್ತಪ್ಪ ಅನ್ನುವಂಗೆ ಆಗಬಾರ್ದು. ಆ ಉದ್ದೇಶಕ್ಕಾಗಿ ಸಮರ್ಥರು ಹೇಳ್ಯಾರ. 20 ನಿಮಿಷ ಟೈಮ್ ಸಂಚಾಲಕರು ಹೇಳಿದರು. ಬರೋಬ್ಬರಿ 20 ನಿಮಿಷಕ್ಕೆ ನಾನು ಇದನ್ನು ಈ ಒಂದು ಸೇವೆಗೆ ವಿರಾಮ